ನಮಸ್ಕಾರ. ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಾನು ರೇಷ್ಮಾ ಉಡುಪಿ. ರೋಹಿತ್ ಶರ್ಮಾ ಇನ್ನು ಯಾವ ಕಾರಣಕ್ಕೂ ಟೆಸ್ಟ್ ಕ್ರಿಕೆಟ್ ಆಡಲೇಬಾರದು. 6, 5, 8, 23, 2, 52, 0, 8, 18, 11, 3, 3, 6, 10 ಈ ದಾಖಲೆ ಬರೆದ ಮಹಾನುಭಾವನ ಜಾಗದಲ್ಲಿ ಒಂದು ವೇಳೆ ಕೆಎಲ್ ರಾಹುಲ್ ಇರುತ್ತಿದ್ದಾರೆ. ಅದೆಷ್ಟು ದ್ವೇಷ, ಅದೆಷ್ಟು ಟೀಕೆ, ಅದೆಷ್ಟು ಟ್ರೋಲ್, ಅದೆಷ್ಟು ವಿಕೃತಿಗಳಿಗೆ ರಾಹುಲ್ ಆಹಾರವಾಗಬೇಕಿತ್ತೋ ಏನೋ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಈ ಸಮಯದಲ್ಲಿ ರಾಹುಲ್ ತಂಡದಲ್ಲೇ ಇರುತ್ತಿರಲಿಲ್ಲ. ಆದರೆ ಆ ಜಾಗದಲ್ಲಿ ನಿಂತಿರುವವನು ನಾಯಕತ್ವದ ಗುರಾಣಿಯನ್ನ ಹಿಡಿದು ಆಡುತ್ತಲೇ ಇರುವ ನಾಯಕ. ಅವನು ರೋಹಿತ್ ಶರ್ಮಾ. ರನ್ನು ಹೊಡೆಯುತ್ತಿಲ್ಲ, ತಂಡಕ್ಕೆ ಎಕ್ಸಾಂಪಲ್ ಸೆಟ್ ಮಾಡುತ್ತಿಲ್ಲ. ನಾಯಕತ್ವದಲ್ಲಂತೂ ಕ್ಲೂಲೆಸ್. ಜೊತೆಯಾಟಗಳನ್ನ ಮುರಿಯಬಲ್ಲ ರಣತಂತ್ರಗಳಂತೂ ಕಾಣುತ್ತಲೇ ಇಲ್ಲ. ಹೌದು, ಭಾರತ ಟೆಸ್ಟ್ ತಂಡದಲ್ಲಿ ರೋಹಿತ್ ಶರ್ಮನ ಪಾತ್ರ ಏನು? ಇದರ ಮಧ್ಯೆ ರಾಹುಲ್ಗೆ ಆರಂಭಿಕನ ಸ್ಥಾನವನ್ನ ಬಿಟ್ಟುಕೊಟ್ಟ ತ್ಯಾಗಮಯಿ ಎಂಬ ವ್ಯರ್ಥ ಆಲಾಪಗಳು ಬೇರೆ. ಅಡಿಲೇಡ್ ಟೆಸ್ಟ್ ಪಂದ್ಯದಲ್ಲಿ ರಾಹುಲ್ ಒಂದೇ ಒಂದು ಇನ್ನಿಂಗ್ಸ್ ನಲ್ಲಿ ರನ್ ಗಳಿಸದೆ ಇದ್ದಾಗ ಕೆಎಲ್ ಫೇಲ್ಡ್ ಇನ್ ಅಡಿಲೇಡ್, ಶುಡ್ ರೋಹಿತ್ ಓಪನ್ ಎಂದಿದ್ದ ಸೋ ಕಾಲ್ಡ್ ಕ್ರಿಕೆಟ್ ಪಂಡಿತ ಬೋರಿಯಾ ಮಜುಮ್ದಾರ್ ಈಗ ಏನು ಹೇಳುತ್ತಾನೆ? ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಆರಂಭಿಕನ ಸ್ಥಾನ ರಾಹುಲ್ಗೆ ರೋಹಿತ್ ಶರ್ಮಾ ಹಾಕಿದ ಭಿಕ್ಷೆ ಅಲ್ಲ, ಅದು ರಾಹುಲ್ ಹೋರಾಡಿ ಪಡೆದುಕೊಂಡದ್ದು. ಎಲ್ಲ ಕ್ರಮಾಂಕಗಳಲ್ಲಿ ಬ್ಯಾಟಿಂಗ್ ಮಾಡಲು ಸಹನೆ, ಕೌಶಲ್ಯ ಬೇಕು. ರಾಹುಲ್ ದ್ರಾವಿಡ್, ಕೆಎಲ್ ರಾಹುಲ್ ನಂತಹ ಕೆಲವು ವರ್ಸಟೈಲ್ ಕ್ರಿಕೆಟಿಗರಿಗೆ ಮಾತ್ರ ಅದು ಸಾಧ್ಯ. ರೋಹಿತ್ ಶರ್ಮಾ ವಿಚಾರಕ್ಕೆ ಬರೋಣ. ಕಳೆದ 14 ಟೆಸ್ಟ್ ಇನ್ನಿಂಗ್ಸ್ ಗಳಲ್ಲಿ 155 ರನ್. ಇಂತಹ ದಾಖಲೆಯನ್ನ ಬೆನ್ನಿಗಂಟಿಸಿಕೊಂಡು ರೋಹಿತ್ ಶರ್ಮಾ ಇನ್ನೂ ಟೆಸ್ಟ್ ಕ್ರಿಕೆಟ್ ಆಡುತ್ತಿದ್ದಾನೆ ಎಂದರೆ ನಿಜಕ್ಕೂ ಅನ್ಬಿಲಿವೇಬಲ್. ನಾಯಕನೆಂಬ ಕಾರಣಕ್ಕ ಮಾತೆತ್ತಿದ್ದರೆ ನಾನು, ತಂಡ, ಟೀಮು ಸೆಲ್ಫ್ಲೆಸ್ ಎಂದೆಲ್ಲ ಭಾಷಣ ಬಿಗಿಯುವ ಕೋಚ್ ಗೌತಮ್ ಗಂಭೀರ್ ರೋಹಿತ್ ಶರ್ಮಾ ವೈಫಲ್ಯದ ಬಗ್ಗೆ ಮೌನವಾಗಿರುವುದೇಕೆ? ತಂಡಕ್ಕಿಂತ ಯಾರು ದೊಡ್ಡವರಲ್ಲ, ಟೀಮ್ ಇಸ್ ಬಿಗರ್ ದೆನ್ ಇಂಡಿವಿಜುವಲ್ ಎಂಬ ಗಂಭೀರನ ವೀರಾವೇಶ ಈಗಲೇ ಹೋಯ್ತು. ಅದು ಕೇವಲ ಧೋನಿ ವಿರುದ್ಧ ವಿಷ ಕಕ್ಕುವುದಕ್ಕಷ್ಟೇ ಸೀಮಿತವೇ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಮುಂದಿನ ಇನ್ನಿಂಗ್ಸ್ ಗಳಲ್ಲಿ ರೋಹಿತ್ ಶರ್ಮಾ ಅದೆಷ್ಟೇ ಚೆನ್ನಾಗಿ ಆಡಲಿ, ಕಟ್ಟು ಸತ್ಯ ಏನೆಂದರೆ ಈ ಮನುಷ್ಯ ಇನ್ನು ಟೆಸ್ಟ್ ಕ್ರಿಕೆಟ್ ಆಡುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಲಿಮಿಟೆಡ್ ಓವರ್ಗಳ ಕ್ರಿಕೆಟ್ ನಲ್ಲಿ ಒಂದೆರಡು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ಗಳು ತಂಡಕ್ಕೆ ಕಪ್ ಗೆದ್ದು ಕೊಡುತ್ತವೆ. ಆದರೆ ಟೆಸ್ಟ್ ಕ್ರಿಕೆಟ್ ಹಾಗಲ್ಲ. ಅಲ್ಲಿ ಪೂರ್ಣ ಕೌಶಲ್ಯ, ಸಹನೆ, ನಾಯಕತ್ವದ ಬ್ರಿಲಿಯನ್ಸ್ ಬೇಕಾಗುತ್ತದೆ. ಅದು ರೋಹಿತ್ ಶರ್ಮಾನಲ್ಲಿ ಕಾಣುತ್ತಿಲ್ಲ. ಭಾರತಕ್ಕೆ ಈಗ ಬೇಕಾಗಿರುವುದು ಅಗ್ರೆಸಿವ್ ಮೈಂಡ್ ಸೆಟ್ ನ ಟೆಸ್ಟ್ ಕ್ಯಾಪ್ಟನ್. ಅದು ಜಸ್ಪ್ರೀತ್ ಬುಮ್ರಾನಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ. ಡಿಯರ್ ರೋಹಿತ್ ಶರ್ಮಾ, ನೀವು T20 ವಿಶ್ವಕಪ್ ಗೆದ್ದ ತಂಡದ ನಾಯಕನೆಂಬ ಹೆಮ್ಮೆ ಇಡೀ ದೇಶಕ್ಕಿದೆ. ಆದರೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ನಿಮ್ಮ ಆಟವನ್ನ ನೋಡಲಾಗುತ್ತಿಲ್ಲ. ಈ ಅವಮಾನಗಳಿಗೆ ಗುರಿಯಾಗುವುದಕ್ಕಿಂತ ಜಸ್ಪ್ರೀತ್ ಬುಮ್ರಾನ ಪಟ್ಟಾಭಿಷೇಕಕ್ಕೆ ದಾರಿ ಮಾಡಿಕೊಟ್ಟು ಟೆಸ್ಟ್ ಕ್ರಿಕೆಟ್ ನಿಂದ ನಿವೃತ್ತಿಯಾಗುವುದೇ ಒಳ್ಳೆಯದು. ಇದೇ ಇವತ್ತಿನ ಸುದ್ದಿ. ಮತ್ತಷ್ಟು ಕ್ರೀಡಾ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೋರ್ಟ್ಸ್ ಕನ್ನಡ.